ಜೆಡಿಎಸ್ ಕಚೇರಿಯಲ್ಲಿ ಸರ್ವೋದಯ ದಿನಾಚರಣೆಯ ವೇಳೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹಲವಾರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಯಾವ ವಿಚಾರವಾಗಿ ಅಂತಂದ್ರೆ ನಿನ್ನೆ ಒಂದು ಗಲಾಟೆ ಆಯಿತು ಮಂಡ್ಯದಲ್ಲಿ. ಅದು ರಾಮನ ಅಲ್ಲ ಹನುಮಂತನ ಧ್ವಜದ ವಿಚಾರಣೆ. ಆ ವಿಚಾರವಾಗಿ ತುಂಬಾನೇ ಗಲಾಟೆ ಆಯಿತು. ಪೊಲೀಸರಿಗೂ ಕೂಡ ಬಿಗಿ ಬಂದೋಬಸ್ತ್ ಮಾಡಕ್ಕಾಗ್ತಾ ಇಲ್ಲ. ಪೊಲೀಸರನ್ನು ಕೂಡ ಒತ್ಕೊಂಡು ಹಂಗೆ ಹೋಗ್ತಾ ಇದ್ದಾರೆ ಸಾರ್ವಜನಿಕರು ಅಥವಾ ಗ್ರಾಮಸ್ಥರು. ಈ ವಿಚಾರವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ತಾನು ಹೋಗಿದ್ದ ಇಲ್ಲಿ ಮಂಡ್ಯಕ್ಕೆ ಏನಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಹೇಳಿದವರು ಇಷ್ಟೇ, ಅವರ ಬಗ್ಗೆ ಒಂದು ವಿಚಾರದ ಸುದ್ದಿ ಹರಿದಾಡ್ತಾ ಇತ್ತು. ಅವ್ರು ಯಾವಾಗ್ಲೂ ಏನು ಹಸಿರು ಶಾಲನ್ನ ಹಾಕೊಳ್ತಿದ್ರು. ಫಾರ್ ದ ಫಸ್ಟ್ ಟೈಮ್ ಮಂಡ್ಯದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಕೇಸರಿ ಶಾಲನ್ನ ಹಾಕೊಂಡಿದ್ರು. ಈ ವಿಚಾರವಾಗಿ ಹಲವಾರು ನಾಯಕರು ಏನ್ ಮಾತನಾಡ್ಕೊಂಡಿದ್ರು ಅಂತಂದ್ರೆ ಈಗ ಚೇಂಜ್ ಆಗಿದೆ, ಬದಲಾಗಿದೆ. ಹಸಿರು ಶಾಲಿಂದ ಸೀದಾ ಕೇಸರಿ ಶಾಲಿಗೆ ಕುಮಾರಸ್ವಾಮಿ ಅವರು ಜಂಪ್ ಆಗಿದ್ದಾರೆ ಅಂತ ಹಲವಾರು ನಾಯಕರು ಹೇಳ್ತಾ ಇದ್ರು. ಈ ವಿಚಾರದ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅವ್ರು ಹೇಳಿದ್ದಿಷ್ಟೇ, ಹಲವಾರು ಶಾಲುಗಳಿರುತ್ತೆ, ನಾನು ಜೈ ಭೀಮ್ಗೆ ಹೋದಾಗ ಆ ಶಾಲನ್ನ ತೆಗೆದು ಹಾಕೊಂತೀನಿ, ಯಾಕೆ ನಿಮ್ಗೆ ಕೇಸರಿ ಶಾಲ್ ಮೇಲೆ ಕಣ್ಣು ಬಿದ್ದಿದೆ ಅಂತ ಅವರು ಕೇಳಿದ್ದಾರೆ. ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ ಅವ್ರ ಬಗ್ಗೆ ಹಲವಾರು ವಾಗ್ದಾಳಿಗಳು ಅಥವಾ ಹಲವಾರು ಹೇಳಿಕೆಗಳು ಹೋಗ್ತಾ ಇತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧವಾಗಿ. ಏನು ಅಂತಂದ್ರೆ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕುಮಾರಸ್ವಾಮಿ ಅವರು, ನಾನಲ್ಲಿ ಹೋಗಿದ್ದು ಶಾಂತಿಯುತವಾಗಿ ಇರಿ ಜನರೇ, ಶಾಂತಿಯುತವಾಗಿರಿ ಅಂತ ಹೇಳಕ್ ಹೋಗಿದ್ದೆ. ನಾನೇನಲ್ಲಿ ಬೆಂಕಿ ಹಚ್ಚೋಕ್ ಹೋಗಿರ್ಲಿಲ್ಲ. ನಾನು ಶಾಂತಿಯನ್ನ ಕೆದಡಿಸುವ ಅಥವಾ ಕದಡಿಸುವ ಯಾವುದೇ ಕೆಲಸವನ್ನಾಗ್ಲಿ ಯಾವುದೇ ಭಾಷಣವನ್ನಾಗ್ಲಿ ನಾನು ಮಂಡ್ಯದಲ್ಲಿ ನೀಡಿಲ್ಲ. ಸಿದ್ದರಾಮಯ್ಯ ಅವರೇ ಮೊದಲು ನೀವು ನೋಡ್ಕೊಳ್ಳಿ, ನಾನು ಆ ತರ ವಿಚಾರಗಳನ್ನ ಯಾವತ್ತೂ ಕೂಡ ಮಂಡ್ಯದಲ್ಲಿ ಮಾತೇ ಆಡಿಲ್ಲ. ನಾನು ಹೋಗಿ ಶಾಂತಿಯನ್ನ ಕಾಪಾಡುವಂತಹ ವ್ಯವಸ್ಥೆ ಹೇಗಿದೆ ಅಂತ ನೋಡ್ಕೊಂಡು ಬಂದೆ ಹೊರತು ಅಲ್ಲಿ ಏನೂ ಕೂಡ ನಾನು ಹೇಳಿಕೆಯನ್ನ ಕೂಡ ನೀಡಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ವಿಚಾರವಾಗಿ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ, ಬಹಳ ಚೆನ್ನಾಗಿ ಮಾತನಾಡ್ತಾರೆ. ಏನು ಅಂತಂದ್ರೆ 5 ದಿನ ಆದ ನಂತರ ನಿಮಗೆ ಗೊತ್ತಾಯ್ತಾ ಆ ಬಾವುಟ ಹಾರ್ತಾ ಇದ್ದಿದ್ದು? ಈ ಹನುಮನ ಬಾವುಟ ಇದೆಯಲ್ಲ, ಅದು 5 ದಿನದ ಆದ್ಮೇಲೆ ಗೊತ್ತಾಯ್ತಾ ಅಧಿಕಾರಿಗಳೇ ನಿಮಗೆ? ನಿಜಕ್ಕೂ ಅದ್ರ ಒಳಗಡೆ ಯಾಕೆ ಗೊತ್ತಾಗಿಲ್ಲ ನಿಮಗೆ? ಗಣರಾಜ್ಯೋತ್ಸವ ಬೇರೆ ಬಂದು ಹೋಯ್ತು ಅದು ಆ ಗ್ಯಾಪಲ್ಲಿ, ಆಗ್ಲೂ ಕೂಡ ನೀವು ನೋಡಿಲ್ವಾ? ಎಷ್ಟರ ಮಟ್ಟಿಗೆ ಸರಿ ರಾತ್ರೋರಾತ್ರಿ ನೋಡುವಂತಹ ಇದ್ ಬೇಕಿತ್ತ ಅಂತ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ ಕುಮಾರಸ್ವಾಮಿ ಅವರು ಒಂದು ಫೈಲ್ ಅನ್ನ ತಂದಿದ್ರು. ಇದರಲ್ಲಿ ಏನಿದೆ ಹಾಗೆ ಹೇಗೆ ತಿರುಚಲಾಗಿದೆ ಅನ್ನುವಂಥದ್ದು ಕೂಡ ಅವರು ಹೇಳಿದ್ದಾರೆ. ಸುಳ್ಳು ಪ್ರಕರಣವನ್ನ ಬರ್ಕೊಂಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಫೈಲ್ ಅನ್ನ ಇಟ್ಟುಕೊಂಡು ಕಟ್ಟುನಿಟ್ಟಾಗಿ ಖಡಕ್ ಆಗಿ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ. ಏನು ಮಾಡ್ತಾ ಇದ್ದೀರಾ ನೀವು? ಶಾಂತಿಯನ್ನ ಕಾಪಾಡಬೇಕು, ಲೋಕಸಭಾ ಚುನಾವಣೆ ಬೇರೆ ಬಂತು, ಶಾಂತಿಯನ್ನ ಕಾಪಾಡಬೇಕು, ಈ ವಿಚಾರವಾಗಿ ನೀವ್ ಏನು ಮಾಡ್ತಿದ್ದೀರಾ ಅಂತ ಸಿದ್ದರಾಮಯ್ಯ ಅವರಿಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಯಾರು? ಕುಮಾರಸ್ವಾಮಿ ಅವರು. ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ ಏನು ದ್ರೌಪದಿ ಮುರ್ಮು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಅವರು ಏಕವಚನವನ್ನ ಬಳಸಿದ್ದು ನಿಜಕ್ಕೂ ಸರಿ ಇರುವಂತಹ ವಿಚಾರ ಅಲ್ಲ. ಚಿತ್ರದುರ್ಗದಲ್ಲಿ ಏನು ಸಿದ್ದರಾಮಯ್ಯ ಅವರು ಈ ಮಾತನ್ನ ಹೇಳಿದ್ರಲ್ಲ, ಅವರಿಗೆ ಏಕವಚನವನ್ನ ಸಂಬೋಧಿಸಿದ್ರಲ್ಲ, ಆ ಏಕವಚನ ಅವಶ್ಯಕತೆ ಇರಲಿಲ್ಲ, ಅವರು ರಾಷ್ಟ್ರಪತಿಗಳು ಅನ್ನುವಂತಹ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಅವರು 1989ರಿಂದನೂ ಕತೆ ಶುರು ಮಾಡ್ಕೊಂಡಿದ್ದಾರೆ. ಆಗ ಏನು ಸಿದ್ದರಾಮಯ್ಯ ಅವರಿಗೆ ಒಂದು ವಿರೋಧ ಇತ್ತು. ಏನಂತಂದ್ರೆ ಇವರು ಕುರಿ ಕಾಯುವ ಸಮುದಾಯದಿಂದ ಬಂದವರು, ಅವರಿಗೆ ಹುದ್ದೆಯನ್ನ ಕೊಡಬಾರ್ದು ಅಂತ ಇತ್ತು. ಆ ಟೈಮಲ್ಲಿ ನಮ್ಮ ಅಪ್ಪ ಅಂದ್ರೆ ದೇವೇಗೌಡ ಅವರು ಅವರನ್ನ ಆರ್ಥಿಕತೆಯ ಮಂತ್ರಿಯನ್ನಾಗಿ ಮಾಡಿದ್ರು. ಈ ಕಾರಣಕ್ಕೋಸ್ಕರ ಯಾರು ಹಿಂದುಳಿದವರಲ್ಲ, ಯಾರು ಮುಂದುಳಿದ ವರ್ಗದವರಲ್ಲ, ಎಲ್ಲರೂ ಸಮಾನರು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ಆ ವಿಚಾರವನ್ನ ತೆಗೆದುಕೊಂಡು ಬಂದ್ರು. ಯಾರು? ಸಿದ್ದರಾಮಯ್ಯ ಹಳೆ ಪಕ್ಷ ಜೆಡಿಎಸ್ ನಲ್ಲಿ ಇದ್ರಲ್ಲ, ಆ ವಿಚಾರವನ್ನ ಈಗ ಮುಂದಕ್ಕೆ ತಂದ್ರು. ಯಾರು ಶೋಷಿತರಲ್ಲ, ಎಲ್ಲರೂ ಸಮಾನರೇ, ನಾವಿದ್ದಿದ್ದು ಭಾರತ ದೇಶದಲ್ಲಿ ಅನ್ನುವಂತಹ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನೊಂದು ಮಂಡ್ಯ ವಿಚಾರಕ್ಕೆ ಬರೋದಾದ್ರೆ ನಿಜಕ್ಕೂ ಅವ್ರು ಹೇಳ್ತಾ ಇದ್ದಾರೆ, ನಿಜಕ್ಕೂ ಈ ತರ ಚಟುವಟಿಕೆಗಳು ನಡೀಬಾರ್ದು. ಯಾಕಂತಂದ್ರೆ ಎಲ್ಲಾ ಧರ್ಮದವರು ಒಂದೇ, ಎಲ್ಲ ಜಾತಿಯವರು ಒಂದೇ. ನಿಜಕ್ಕೂ ಈ ತರ ಆಗಬಾರ್ದು. ಎಷ್ಟೋ ಸಾರ್ವಜನಿಕರಿಗೆ ತುಂಬಾ ಕಷ್ಟಗಳಾಗಿವೆ. ಮತ್ತೆ ಆ ಕ್ಷಣದಲ್ಲಿ ಬ್ಯಾರಿಗೇಟ್ ನ ತೆಗೆದು ಒಗೆಯೋದಿರ್ಲಿ, ಎಲ್ಲರಿಗೂ
ಪೆಟ್ಟುಗಳಾಗುತ್ತೆ, ಗಾಯಗಳಾಗುತ್ತೆ. ಇದು ನಿಜಕ್ಕೂ ಸರಿಯಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನೊಂದು ಕೇಸರಿ ಶಾಲಿನ ವಿಚಾರವಾಗಿ ಅವರು ಖಡಾಖಂಡಿತವಾಗಿ ಹೇಳಿದ್ದಾರೆ, ನಾನು ಜೈ ಭೀಮ್ಗೆ ಹೋದ್ರು ನಾನು ಶಾಲೆ ಹಾಕೊಂತೀನಿ, ಬೇರೆ ಎಲ್ಲಾದ್ರೂ ಹೋದ್ರು ಶಾಲೆ ಹಾಕೊಂತೀನಿ, ನಿಮ್ಗೆ ಬಿಳಿ ಬಣ್ಣ ಕಾಣಿಸುತ್ತೆ ಹೊರತು ಬೇರೆ ಯಾವ್ದಾದ್ರು ಬಣ್ಣ ಕಾಣಿಸುತ್ತಾ? ಕೇಸರಿ ಶಾಲ್ ಹಾಕೊಂಡ ತಕ್ಷಣ ನೀವ್ ಯಾಕೆ ಹೀಗ್ ಮಾತನಾಡ್ತಿದ್ದೀರಾ ಅಂತಾನು ಅವರು ಹೇಳಿದ್ದಾರೆ. ಕೇಸರಿ ಶಾಲ್ನ ವಿಚಾರವನ್ನ ದೊಡ್ಡದು ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.